ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೋಬಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ನೀತಿ ಹೇಳುವ ಗಣೇಶನ ಚಿತ್ರ. ಪ್ರಥಮ ಪೂಜಿತ ಗಣೇಶನ ಹುಟ್ಟಿನ ಕಥೆಯಿಂದ ಹಿಡಿದು ಬದುಕಿನ ಅನೇಕ ಘಟನೆಗಳು ಮನುಕುಲಕ್ಕೆ ಅನೇಕ ತತ್ವಗಳನ್ನು ಬೋಧಿಸುತ್ತದೆ. ಅಂತೆಯೇ ಗಣೇಶ ಚಿತ್ರ ಕೂಡ ನೀತಿ ಹೇಳುತ್ತವೆ. ತನ್ನ 4 ಕರಗಳಲ್ಲಿ ಹಿಡಿದಿರುವ ಪಾಶ, ಅಂಕುಶ, ಮೋದಕ, ವರದ ಹಸ್ತ, ವಾಹನವಾಗಿರಿಸಿಕೊಂಡ ಇಲಿ, ಪ್ರಸಾದ, ಉದ್ದನೆಯ ಸೊಂಡಿಲು, ಸಣ್ಣ ಬಾಯಿ, ದೊಡ್ಡ ಕಿವಿ, ತಲೆ ಇವೆಲ್ಲವೂ ಬದುಕಿಗೆ ಬೇಕಾದ ತತ್ವಗಳನ್ನು ತಿಳಿಸುತ್ತವೆ. ಅದರಂತೆಯೇ ಬಾಳಿದರೆ ಜೀವನ ಸುಖಮಯವಾಗುವುದರಲ್ಲಿ ಸಂದೇಹವಿಲ್ಲ. ಹೌದು ಭಕ್ತರೇ, ನಮ್ಮ ಸನಾತನ ಹಿಂದೂ ಧರ್ಮದ ದೇವತೆಗಳಿಗೆ ಒಂದೊಂದು ವೈವಿಧ್ಯಮಯ ತತ್ವಗಳಿರುತ್ತೆ. ಇದನ್ನೇ ನಾವು ತಿಳ್ಕೊಳ್ಳದೆ ಹೋದರೆ ಮುಂದೆ ನಮಗೆ ಒಳ್ಳೆಯದಾಗೋದಾದರೂ ಹೇಗೆ? ನಾವು ದೈವಿ ಭಕ್ತರಾಗಬೇಕು, ದೈವಿ ತತ್ವಗಳನ್ನು ತಿಳ್ಕೋಬೇಕು ಅಂದರೆ ಮೊದಲು ನಾವು ಇಲ್ಲಿ ಒಂದು 10 ನಿಮಿಷ ಕೂತ್ಕೋಬೇಕಾಗುತ್ತೆ. ಮೊದಲು ನಾವು ಗಣೇಶನ ಪಾದಗಳಿಂದ ಶುರು ಮಾಡೋಣ. ಎಲ್ಲ ದೇವತೆಗಳು, ಋಷಿಮುನಿಗಳು, ಸಾಮಾನ್ಯ ಮನುಷ್ಯರು ಕೂಡ ಗಣಪತಿಯನ್ನೇ ಮೊದಲು ಆರಾಧಿಸ್ತಾರೆ. ಮೊದಲು ಆತನ ಪಾದಗಳಿಂದ ಶುರು ಮಾಡೋಣ. ಪ್ರಸಾದ. ಜಗತ್ತು ನಿನ್ನ ಅಂದರೆ ದೇವರ ಪಾದಗಳಲ್ಲಿ ಅಧೀನ. ಅದನ್ನು ನಾನು ಬೇಡಿಕೊಳ್ಳುತ್ತಿದ್ದೇನೆ. ಗಣಪತಿಯ ವಿಗ್ರಹದ ಮುಂದೆ ಅಥವಾ ಚಿತ್ರದ ಮುಂದೆ ಆತನ ಪಾದಗಳಡೆಯಲ್ಲಿ ಇಲಿ ಎಂಬ ಮೂಷಕನಿರುತ್ತಾನೆ. ಅದು ಕೇವಲ ಒಂದು ಜೀವಿಯಲ್ಲ, ವಿಕೃತ ಮನಸ್ಥಿತಿ, ಚಂಚಲ ಮನಸ್ಸು, ಅಸ್ಥಿರ ಮನಸ್ಸು ಎಂಬ ಒಂದು ತತ್ವವಷ್ಟೇ ಅದು. ಇಲಿ ಬಯಕೆ ಇರಲಿ, ಆದರೆ ಅದನ್ನು ನಿಯಂತ್ರಿಸುವವ ನೀನಾಗಿರು. ಬಯಕೆಗಳೇ ನಿನ್ನ ಮೇಲೆ ಸವಾರಿ ಮಾಡದಿರಲಿ. ಗಣಪತಿಗೆ ಹೊಟ್ಟೆ ಇರುತ್ತದೆ, ದೊಡ್ಡದಾದ ಢುಮವಾದ ಹೊಟ್ಟೆ. ಆದರೆ ಅದರ ಅರ್ಥ ದೊಡ್ಡ ಆಸೆ ಆಗಲಿ, ಆಸೆಗಳಿಗೆ ಕೊನೆಯಿಲ್ಲ. ಅದು ಬ್ರಹ್ಮಾಂಡದಷ್ಟು ಆಸೆ ಇರಬಹುದು. ಅದರ ತತ್ವವನ್ನು ಸಾರುವುದೇ ಈ ಗಣಪತಿಯ ಹೊಟ್ಟೆ. ಆಸೆಗೆ ಒಂದು ಮಿತಿ ಇರಬೇಕು. ದೊಡ್ಡ ಹೊಟ್ಟೆ. ಸುಖ ದುಃಖ, ಒಳಿತು ಕೆಡುಕನ್ನು ಸಮಾನವಾಗಿ ಸ್ವೀಕರಿಸಿ ಅರಗಿಸಿಕೊಳ್ಳುವ ಗುಣ ಬೆಳೆಸಿಕೊಳ್ಳಬೇಕು. ಸ್ವಲ್ಪವಿದ್ದರೂ ಅದು ರುಚಿಕರವಾದ, ಇಷ್ಟವಾದ, ಪೌಷ್ಟಿಕವಾದ ಅಥವಾ ಯಾವುದೋ ಒಂದು ಬೆಲೆ ಬಾಳುವ ವಿಷಯ, ವಸ್ತು, ವಿಚಾರ ಅಥವಾ ಶಕ್ತಿ ಆದರೂ ಕೂಡ ಅದರಲ್ಲೇ ನಾವು ತೃಪ್ತಿಪಟ್ಟುಕೊಳ್ಳಬೇಕು. ಅದರ ಅರ್ಥ ಸಾರುವುದೇ ಮೋದಕ. ಮೋದಕ ಸಾಧನೆಗೆ ಸಿಕ್ಕ ಫಲ, ಜ್ಞಾನದ ಸಂಕೇತ. ಎಲ್ಲ ಮಂತ್ರಗಳಿಗೂ ತಾಯಿ ಓಂಕಾರ ಸ್ವರೂಪಿಣಿ ಗಾಯತ್ರಿ ಮಾತೆ. ಆ ಓಂಕಾರ ಸ್ವರೂಪವು ಆನೆ ಸೊಂಡಿಲಿನಿಂದ ಬರುತ್ತದೆ. ಅದನ್ನು ಶಾಂತಿಯ ಸಂಕೇತ ಅಥವಾ ಎಲ್ಲ ಮಂತ್ರಗಳನ್ನು ನಿಯಂತ್ರಿಸುವ ಸಂಕೇತ ಅಥವಾ ಶಕ್ತಿ ಅಂತ ಕರೆಯುತ್ತೇವೆ. ಎಲ್ಲ ಮಂತ್ರಗಳನ್ನು ನಿಯಂತ್ರಿಸುವ ಶಕ್ತಿ ಆ ಗಾಯತ್ರಿ ಮಾತೆಗೆ ಇರುತ್ತದೆ. ಎಲ್ಲ ಸಿದ್ಧಿಗಳನ್ನು ನೀಡುವ ಶಕ್ತಿ ಆ ಗಾಯತ್ರಿ ತಾಯಿಗೆ ಇರುತ್ತದೆ. ಅದೇ ಗಾಯತ್ರಿ ಮಂತ್ರ, ಓಂಕಾರ ಮಂತ್ರ. ಆ ಮಂತ್ರವು ಸೊಂಡಿಲಿನಿಂದ ಬರುತ್ತದೆ. ಇದನ್ನೇ ನಾವು ಈ ಜಗತ್ತಿನ ಸಿದ್ಧಿಯನ್ನು ನೀಡುವ ಏಕೈಕ ಮಂತ್ರ ಅಂತ ಕರೆಯುತ್ತೇವೆ. ಸೊಂಡಿಲು ದಕ್ಷತೆ ಹಾಗೂ ಹೊಂದಿಕೊಳ್ಳುವ ಗುಣ. ಏಕದಂತ, ಒಂದೇ ಮಾತು, ಒಂದೇ ಗುರಿ, ಒಂದೇ ನಿಷ್ಠೆ, ಒಂದೇ ಸ್ಥಿರವಾದ ಮನಸ್ಸು, ಬುದ್ಧಿ, ಭಾವನೆಗಳು. ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡಬಾರ್ದು. ಹಾಗೆ ಶತ್ರುನಾಶ, ಇದೇ ಏಕದಂತ. ಅಂದರೆ ನಾವು ಕೆಟ್ಟದ್ದನ್ನು ಕೇಳಿಸ್ಕೊಳ್ಬಾರ್ದು, ಕೆಟ್ಟದನ್ನು ನೋಡಬಾರ್ದು, ಕೆಟ್ಟವರ ವಿಚಾರದಲ್ಲಿ ನಾವು ತಲೆ ಹಾಕಬಾರ್ದು. ನಿಷ್ಠೆ, ಸ್ಥಿರತೆ, ಆಮೇಲೆ ತಾಳ್ಮೆ ಇದೆಲ್ಲವೂ ಇದ್ದರೆ ನಮ್ಮ ಜೀವನದಲ್ಲಿ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದೇ ಇದು. ದೊಡ್ಡ ಕಿವಿ, ಕೇಳಿಸಿಕೊಳ್ಳುವ ತಾಳ್ಮೆ. ಸಣ್ಣ ಬಾಯಿ, ಕಡಿಮೆ ಮಾತಾಡು. ಒಂದು ದಂತ, ಒಳಿತನ್ನು ಉಳಿಸಿಕೊಂಡು ಕೆಡುಕನ್ನು ದೂರವಾಗಿಸಿಕೋ. ನಮ್ಮಲ್ಲಿ ಉತ್ತಮವಾದ ಗುಣಗಳಿದ್ದರೆ, ಒಳ್ಳೆಯ ಮನಸ್ಸಿದ್ದರೆ, ಒಳ್ಳೆಯ ಭಾವನೆಗಳಿದ್ದರೆ, ದಯೆ, ಅನುಕಂಪ ಇದ್ದರೆ ಈ ಜಗತ್ತಿನ ಸಣ್ಣ ಪ್ರಾಣಿಯಿಂದ, ಸಣ್ಣ ಜೀವಿಯಿಂದ ದೊಡ್ಡ ಜೀವಿ, ದೊಡ್ಡ ಪ್ರಾಣಿಯವರೆಗೂ ಎಲ್ಲವನ್ನೂ ಪ್ರೀತಿಸುವ ಆಕರ್ಷಕ ಶಕ್ತಿ ನಮ್ಮಲ್ಲಿರುತ್ತದೆ. ಸಕಲ ಗ್ರಹತಾರೆ, ನಕ್ಷತ್ರಾದಿಗಳು, ಗಿಡ ಮರ ಬಳ್ಳಿಗಳು, ನದಿ ಸಾಗರಗಳು, ಬೆಟ್ಟ ಗುಡ್ಡ ಪರ್ವತಗಳು ಸಹ ನಮ್ಮನ್ನು ಅರಸುತ್ತವೆ. ನಮ್ಮ ಕಣ್ಣುಗಳಲ್ಲಿ ಸದಾ ನಾವು ಮಂದಹಾಸವನ್ನು ಬೀರಬೇಕು. ಹಾಗೆ ನಮ್ಮ ಮುಖದಲ್ಲಿ ಸದಾ ಮಂದಹಾಸ ಇರಬೇಕು. ಇದೇ ಬೇರೆಯವರಿಗೆ, ಜಗತ್ತಿಗೆ ಆಶೀರ್ವಾದ ಆಗುತ್ತದೆ. ನಾವು ಆಶೀರ್ವಾದ ಮಾಡಬೇಕು ಭಕ್ತರಿಗೆ, ಶಿಷ್ಯರಿಗೆ. ಹಾಗೆ
ಹಾಗೆ ನಾವು ಕೂಡ ದೇವತೆಗಳಿಂದ, ಗುರುಗಳಿಂದ, ಹಿರಿಯರಿಂದ ಆಶೀರ್ವಾದ ಪಡಿಬೇಕು. ಅದನ್ನು ಸೂಚಿಸುವುದೇ ಗಣಪತಿಯ ಮಂದಹಾಸ ಮುಖ. ದೊಡ್ಡ ತಲೆ, ಯೋಚನೆ ಹಿರಿದಾಗಿರಲಿ. ಸಣ್ಣ ಕಣ್ಣು, ಏಕಾಗ್ರತೆ ಇರಲಿ. ವರದ ಹಸ್ತ, ಒಳಿತನ್ನು ಸದಾ ಹರಸು, ಅಂತೆಯೇ ರಕ್ಷಿಸು. ಓಂ ಗಂ ಗಣಪತಿ ನಮ, ಓಂ ಗಂ ಗಣಪತಿ ನಮ, ಓಂ ಗಂ ಗಣಪತಿ ನಮ ಎಂಬುದಾಗಿ ನೀವು 3 ಬಾರಿ, 5 ಬಾರಿ, 7 ಬಾರಿ, 9 ಬಾರಿ, 11 ಬಾರಿ, 18 ಬಾರಿ, 21 ಬಾರಿ ಪಠಿಸಿದರೆ ನಿಮ್ಮೆಲ್ಲ ಕಷ್ಟಗಳಿಂದ ನೀವು ಪಾರಾಗಬಲ್ಲರಿ. ಎಲ್ಲ ಸಮಸ್ಯೆಗಳಿಂದ ನೀವು ಪಾರಾಗಬಲ್ಲರಿ. ಇದನ್ನು ನೆನಪಿನಲ್ಲಿಡಿ. ಗಣಪತಿಯೇ ಎಲ್ಲ ದೇವತೆಗಳಿಂದ ಪೂಜಿಸಲ್ಪಡುತ್ತಾನೆ. ಎಲ್ಲ ಗುರುಗಳಿಂದ, ಋಷಿಮುನಿಗಳಿಂದ, ಯತೀಂದ್ರರಿಂದ, ಯೋಗೀಂದ್ರರಿಂದ, ಸಕಲ ಗೌತಮರಿಂದ, ಋಷಿಕರಿಂದ ಪೂಜಿಸಲ್ಪಡುತ್ತಾನೆ. ಹಿಂದೂ ಧರ್ಮದಲ್ಲಿ ಮೊದಲು ಗಣಪತಿಯನ್ನೇ ನಾವು ಆರಾಧಿಸುತ್ತೇವೆ, ಪೂಜಿಸುತ್ತೇವೆ. ಅನಂತರ ಇತರೆ ದೇವತೆಗಳನ್ನು ಆರಾಧಿಸುತ್ತೇವೆ, ಪೂಜಿಸುತ್ತೇವೆ. ಇದನ್ನು ಅರಿತು ಹಿಂದೂ ಧರ್ಮದ, ಸನಾತನ ಧರ್ಮದ ಎಲ್ಲ ದೇವತೆಗಳನ್ನು ಅರಿತು ಹಿಂದೂ ಧರ್ಮವನ್ನು ಉಳಿಸಿ, ಬೆಳೆಸಿ, ರಕ್ಷಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಧರ್ಮ ನಿಮ್ಮನ್ನು ರಕ್ಷಿಸುತ್ತದೆ. ಓಂ ಗಂ ಗಣಪತಿ ನಮಃ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಯೇ ನಮಃ.